ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವೇನಾದರೂ ಐಫೋನ್ನ ಪರ್ಚೇಸ್ ಮಾಡೋ ಪ್ಲ್ಯಾನ್ನ ಮಾಡ್ತಾ ಇದ್ದರೆ ಐಫೋನ್ 17 ಅದರಲ್ಲೂ ಆದಷ್ಟು ಬೇಗ ತಗೊಂಬಿಟ್ರೆ, ಬರೀ ಐಫೋನ್ 17 ಅಷ್ಟೇ ಅಲ್ಲ, ಯಾವುದೇ ಐಫೋನರಾಗಲಿ ಬೇಗ ತಗೊಂಬಿಟ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾವಾಗ ಬೇಕಾದರೂ ಈ ಐಫೋನ್ 17 ಈವನ್ 16ನ ಪ್ರೈಸ್ ಜಾಸ್ತಿ ಆದರೂ ಆಶ್ಚರ್ಯಪಡಬೇಕಾಗಿಲ್ಲ. ಆ ರೀತಿ ಕೆಲವೊಂದು ಲೀಕ್ಸ್ಗಳು ಬರ್ತಾ ಇದೆ, ಆಯಿತಾ. ಐಫೋನ್ 17 ಆಗಲಿ, 17 ಪ್ರೋ ಆಗಲಿ, ಪ್ರೋ ಮ್ಯಾಕ್ಸ್ ಆಗಲಿ, ಇದೆಲ್ಲದರ ಬೆಲೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಅಥವಾ ಈ ಐಫೋನ್ 18 ಪ್ರೋ ಮತ್ತು ಪ್ರೋ ಮ್ಯಾಕ್ಸ್ ಇನ್ನು ಕೆಲವು ದಿನಗಳಲ್ಲಿ ಲಾಂಚ್ ಆಗ್ತಾ ಇದೆ. ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಲಾಂಚ್ ಆಗುತ್ತೆ, ಆಯಿತಾ. ಸೊ ಈ ಐಫೋನ್ 18 ಪ್ರೋ ಮ್ಯಾಕ್ಸ್ನ ಬೆಲೆ 100% ಜಾಸ್ತಿ ಇರುತ್ತೆ. ಕೆಲವೊಬ್ರು ಹೇಳ್ತಾರೆ 20,000 30,000 ಜಾಸ್ತಿ ಆಗುತ್ತೆ ಅಂತ. ಮೋಸ್ಟ್ಲಿ ಆಗಬಹುದು, ಆಯಿತಾ. ಅದು ಬಂದಮೇಲೆ ಈ ಐಫೋನ್ 17 ಸೀರೀಸ್ಗೆ ಒಂದಾಗ್ಬೋದು, ಬೆಲೆ ಸ್ವಲ್ಪ ಜಾಸ್ತಿ ಆದರೂ ಆಗ್ಬೋದು. ಅಥವಾ ಯೂಶ್ವಲಿ ಪ್ರತಿ ವರ್ಷ ಹೊಸ ಜನ್ರೇಷನ್ ಐಫೋನ್ ಬಂದಾಗ ಅದರ ಹಿಂದಿನ ಜನ್ರೇಷನ್ನ ಬೆಲೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ. ಬಟ್ ಈ ವರ್ಷ ಅದಾಗೋದಿಲ್ಲ, ಮೋಸ್ಟ್ಲಿ ಅದಾಗೋದಿಲ್ಲ, ಆಯಿತಾ. ಸೊ ಸ್ವಲ್ಪ ಜಾಸ್ತಿ ಆದರೂ ಆಗ್ಬೋದೇನೋ ಕಡಿಮೆಗಿಂತ. ಮತ್ತಿನ್ನೊಂದು, ಈ ವರ್ಷ ಐಫೋನ್ 18 ಪ್ಲಸ್ ಇದ್ಯಾವುದು ಕೂಡ ಲಾಂಚ್ ಆಗಲ್ಲ, ಆಯಿತಾ. ಬರೀ ಪ್ರೋ ಮ್ಯಾಕ್ಸನ್ನು ಮಾತ್ರ ಲಾಂಚ್ ಮಾಡ್ತಾರೆ. ಅದು 18 ಪ್ಲಸ್ ಮುಂದಿನ ವರ್ಷ ಬರುತ್ತೆ. ಅದರಿಂದ 99% ಈ ಐಫೋನ್ 17ನ ಬೆಲೆ ಜಾಸ್ತಿ. ಏನಕ್ಕೆ ಅಂದರೆ ಐಫೋನ್ 17ಗೆ ಅಪ್ಗ್ರೇಡ್ನ ಬಿಡ್ತಾನೆ ಅಲ್ಲ ಈ ವರ್ಷ. ಸೊ ಈ ಐಫೋನ್ 17 ಮೋಸ್ಟ್ಲಿ ಜಾಸ್ತಿ ಆಗಬಹುದು. ಇದರ ಜೊತೆಗೆ ಇನ್ನೊಂದು ಸ್ವಲ್ಪ ಗುಡ್ ನ್ಯೂಸ್ ಏನಪ್ಪ ಅಂದರೆ, ನೀವು ಹಳೆ ಐಫೋನ್ನ ಕೊಟ್ಟು ಹೊಸ ಐಫೋನ್ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದ್ದರೆ ಆಪಲ್ನವರು ಹಳೆ ಐಫೋನ್ಗೆ ಹತ್ತತ್ರ 30% ಬೈಬ್ಯಾಕ್ ವ್ಯಾಲ್ಯೂ ಜಾಸ್ತಿ ಕೊಡ್ತಾರಂತೆ, ಆಯಿತಾ. ಸೊ ಒಳ್ಳೆಯದು. ಆಬ್ವಿಯಸ್ಲಿ ಅವ್ರು ಬೈಬ್ಯಾಕ್ ಮಾಡಿದ್ದನ್ನು ರೀಯೂಸ್ ಮಾಡ್ತಾರೆ, ಅದರಲ್ಲಿರುವಂಥ ರ್ಯಾಮು ಸ್ಟೋರೇಜ್ನೆಲ್ಲ ಎಷ್ಟೋ ಸಲ ಮಾಡ್ತಾರೆ. ಸೊ ಅದರ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೂ ಈ ಒಂದು ಯೂಸ್ಡ್ ಫೋನ್ನ ತಗೊಳ್ಳುವಂಥದ್ದು ಪ್ರಾಫಿಟಬಲ್ ಆಗ್ಬೋದು. ನಮಗೂ ಕೂಡ ಹಳೆ ಫೋನ್ ನಾವು ಸ್ವಲ್ಪ ಕಡಿಮೆಗೆ ತೊಗೊಂಡಿರ್ತೀವಿ, ಸೊ ರೀಸೇಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಹಳೆ ಫೋನ್ ಸೇಲು ನಂಗೆ ಅನ್ನಿಸ್ತಂಗೆ ನಮಗೆ ಜಾಸ್ತಿ ಅಮೌಂಟ್ ಸಿಗೋದ್ರಿಂದ ಅದು ಕಾಂಪನ್ಸೇಟ್ ಆಗುತ್ತೆ. ಅಪ್ಗ್ರೇಡ್ ಮಾಡೋರಿಗೆ ಮಾತ್ರ. ಮುಂಚೆ ಐಫೋನ್ ಇಲ್ಲ, ಮೊದಲನೇ ಐಫೋನ್ ತಗೊಳ್ಳೋರಿಗೆ ಜಾಸ್ತಿ ದುಡ್ಡು ಕೊಡಲೇಬೇಕೇನು ಮಾಡೋದಕ್ಕಾಗೋದಿಲ್ಲ. ಇದೊಂದು ಗುಡ್ ನ್ಯೂಸ್ ಇದೆ ಅಪ್ಪ. ಹಳೆ ಐಫೋನು ಮ್ಯಾಕು ಯಾವುದೇ ಇರಲಿ, ಆಪಲ್ ಪ್ರಾಡಕ್ಟು ಎಲ್ಲದಕ್ಕೂ ಜಾಸ್ತಿ ಬೆಲೆಯನ್ನು ಆಪಲ್ನವರು ಕೊಡ್ತಾರಂತೆ. ಈವನ್ ಎಕ್ಸ್ಚೇಂಜಲ್ಲಿ ನಾರ್ಮಲ್ ಈ ಕ್ಯಾಶಿಫೈ ಅವರು ಕೂಡ ಆಬ್ವಿಯಸ್ಲಿ ಬೈಬ್ಯಾಕ್ ಪ್ರೈಸನ್ನು ಜಾಸ್ತಿ ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಫೈನಲಿ ನಮ್ಮ ದೇಶಕ್ಕೆ ಆಪಲ್ ಅವ್ರದ್ದು ಆಪಲ್ ಪೇ ಬರ್ತಾ ಇದೆ. ಆದರೆ ಅದರಲ್ಲಿ UPI ಸದ್ಯಕ್ಕೆ ಇರುವುದಿಲ್ವಂತೆ. ಫ್ಯೂಚರ್ನಲ್ಲಿ UPI ಬರಬಹುದು. ಈಗ ಸದ್ಯಕ್ಕೆ ಅದರಲ್ಲಿ ಕಾರ್ಡಲ್ಲಿ ಹಾಕೊಂಡು ನಾವು ಟ್ಯಾಪ್ ಆ್ಯಂಡ್ ಪೇ ಮಾಡುವಂಥ ಆಪ್ಷನ್ ಎಲ್ಲ ಸಿಗುತ್ತೆ. ಫೈನಲಿ ಇಷ್ಟು ವರ್ಷ ಬೇಕಾಯಿತು ಆಪಲ್ನವ್ರಿಗೆ ನಮ್ಮ ದೇಶಕ್ಕೆ ಆಪಲ್ ಪೇನ ತಗೊಂಬರೋದಕ್ಕೆ. ಸ್ಯಾಮ್ಸಂಗ್ ಅವರು ಆಲ್ರೆಡಿ ಯಾವುದೋ ಕಾಲದಿಂದನೇ ಅವ್ರದ್ದು ಸ್ಯಾಮ್ಸಂಗಿಂದು ವಾಲೆಟಲ್ಲಿ ನಾವು ಕಾರ್ಡ್ ಹಾಕ್ಕೊಂಡು ಟ್ಯಾಪ್ ಆ್ಯಂಡ್ ಪೇ ಮಾಡೋ ಆಪ್ಷನ್ನ ಕೊಟ್ಟಿದ್ದಾರೆ. ಈಗ ಆಪಲ್ನವರು NFC ಮುಖಾಂತರ ಟ್ಯಾಪ್ ಆ್ಯಂಡ್ ಪೇ ಮಾಡುವಂಥ ಆಪ್ಷನ್ ಕೊಡ್ತಾ ಇದ್ದಾರೆ. ಒಳ್ಳೆಯದು, ಅಟ್ಲೀಸ್ಟ್ ಈಗಲಾರ ಬಂತಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದಲ್ಲಿ ಒರಾಕಲ್ನವರು ಕಳೆದ 1.5-2 ವರ್ಷದಿಂದ ಎಷ್ಟು ಲೇ ಆಫ್ಸನ್ನು ಮಾಡ್ತಾ ಇದ್ದಾರೆ ಅಂದರೆ, ಹತ್ತತ್ರ ಒಂದು 20,000-21,000 ಜನನ ಇಲ್ಲಿಯವರೆಗೆ ಲೇ ಆಫ್ ಮಾಡಿದ್ದಾರೆ, ಆಯಿತಾ. ಹೆವಿ ಜನನ ಲೇ ಆಫ್ ಮಾಡಿದ್ದಾರೆ. ಇದೀಗ ಮತ್ತೊಮ್ಮೆ ಅಡಿಷ್ನಲ್ ಲೇ ಆಫ್ ಆಗುತ್ತಂತೆ. ಸೊ IT ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋರಿಗೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಅಪ್ಪ. ಈ ಒರಾಕಲ್ನಷ್ಟು ಲೇ ಆಫ್ಸ್ ನಂಗೆ ಅನ್ನಿಸ್ತಂಗೆ ನಮ್ಮ ದೇಶದಲ್ಲಿ ಯಾರೂ ಮಾಡಿಲ್ಲ. ಇನ್ಫೋಸಿಸ್ಸು, ವಿಪ್ರೋ ಎಲ್ಲ ಕಡೆನೂ ಲೈಟಾಗಾಯಿತು, ಬಟ್ ಇವರು ಹೆವಿ ಲೇ ಆಫ್ಸನ್ನು ಮಾಡೋದು. ದಿನಕ್ಕೆ ಹಂಗೆ ಮಾಡಿದ್ರೆ ಗೊತ್ತಿಲ್ಲ. ಒರಾಕಲ್ ಅಂತ ಅದೇ ನೆಕ್ಸ್ಟ್ ಲೆವೆಲ್ ಕಂಪ್ನಿ ಅಂತ ನಾವೆಲ್ಲರೂ ಹಂಗೆ ಅನ್ಕೋತಿದ್ದು. ಬಟ್ ಹಿಂಗಾಯ್ತಲ್ಲ, ಏನು ಮಾಡ್ತೀರ ಕತೆ. ಎಲ್ಲೂ ಜಾಬ್ ಸೇಫ್ಟಿ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟ್ ಆ್ಯಂಡ್ರಾಯ್ಡ್ 17 ಸೆಕ್ಯೂರಿಟಿ ಪ್ಯಾಚ್ ಅದು ಇದು ಅಪ್ಡೇಟ್ ಬರುತ್ತಲ್ವ, ಅದರಲ್ಲಿ ಒಂದು ಬಗ್ಗೆನೋ ಇದೆಯಂತೆ, ಗ್ಲಿಚ್ ಇದೆಯಂತೆ. ಏನಪ್ಪ ಅಂದರೆ, ಫುಲ್ ಸ್ಕ್ರೀನ್ ಯೂಸ್ ಆಗುವಂಥ ಅಪ್ಲಿಕೇಶನ್ಗಳಲ್ಲಿ ಗೇಮ್ ಆಗಿರ್ಬೋದು, ವಿಡಿಯೋ ನೋಡ್ತಿರ್ಬೇಕಾಗಿರ್ಬೋದು, ಸೊ ಟಚ್ ಸ್ಕ್ರೀನು ಪ್ರಾಪರಾಗಿ ಕೆಲಸವನ್ನು ಮಾಡ್ತಿಲ್ವಂತೆ. ಅನ್ರೆಸ್ಪಾನ್ಸಿವ್ ಟಚ್ ಬಗ್ ಇದೆ ಅಂತ ತುಂಬ ಜನ ರೆಡ್ಡಿಟಲ್ಲೆಲ್ಲ ರಿಪೋರ್ಟ್ ಮಾಡ್ತಾ ಇದ್ದಾರೆ. ನಿಮಗೂ ಈ ರೀತಿ ಪ್ರಾಬ್ಲಮ್ ಫೇಸ್ ಆಗ್ತಿದ್ರೆ ಕಾಮೆಂಟ್ ಮಾಡಿ. ಮೋಸ್ಟ್ಲಿ ಇದನ್ನು ಆದಷ್ಟು ಬೇಗ ಫಿಕ್ಸ್ ಮಾಡ್ತಾರೆ, ಯಾವುದಾದ್ರು ಸೆಕ್ಯೂರಿಟಿ ಪ್ಯಾಚನ್ನು ಕೊಟ್ಟು.
ಸೊ ಗೂಗಲ್ನವರು ಈ ಥರ ವಿಷಯಗಳಿಗೆ ತುಂಬ ಬೇಗ ರೆಸ್ಪಾನ್ಸನ್ನು ಮಾಡ್ತಾರೆ. ನಿಮಗೂ ಆ ಥರ ಆಗಿದರೆ ಟ್ವಿಟರ್ನಲ್ಲಿ ಶೇರ್ ಮಾಡಿಕೊಡಿ ಆಯಿತಾ. ಎಷ್ಟು ಜನ ರಿಪೋರ್ಟ್ ಮಾಡ್ತಾರೆ ಅಷ್ಟು ಬೇಗ ಅದಕ್ಕೆ ಅಪ್ಡೇಟ್ ಬಂದುಬಿಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಸೊ ಫೈನಲಿ OnePlus ಫೋನಿಗೆ ColorOS 17 ಬೀಟಾ ಟೆಸ್ಟಿಂಗ್ ಶುರುವಾಗಿದೆ. ಸೊ ನೆಕ್ಸ್ಟ್ ಬರುವಂಥ ಸ್ಟೇಬಲ್ ಅಪ್ಡೇಟಲ್ಲಿ ನಿಮಗೆ ColorOS ಬಂದುಬಿಡುತ್ತೆ. ಸೊ ActionOS ರೆಸ್ಟ್ ಇನ್ ಪೀಸ್ ಆಯಿತಾ, ಏನೂ ಮಾಡೋದಕ್ಕಾಗಲ್ಲ. ಮುಂಚೆನೂ ಆಕ್ಷನ್ ನಾಮಕಾವಸ್ಥೆ ಇತ್ತು ಬಿಡಿ, ಏನೂ ಡಿಫ್ರೆನ್ಸ್ ಆಗಲ್ಲ. ಮುಂಚೆ ಇದ್ದಂಥ ActionOS ಸೇಮ್ ColorOS ರೀತಿಯಲ್ಲೇ ಇತ್ತು. ಈವನ್ ರಿಯಲ್ಮಿ ಫೋನ್ಗೂ ಸಹ ನೆಕ್ಸ್ಟು ColorOS ಬಂದ್ಬಿಡುತ್ತೆ. ಬಟ್ ಲುಕ್ ವೈಸ್ ಏನು ನಿಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಬಿಡಿ. ಸೆಟ್ಟಿಂಗ್ ಒಳಗೋಗಿ OS ಯಾವುದಪ್ಪ ಅಂತ ನೋಡ್ಬೇಕಾದ್ರೆ ನಿಮಗೆ ಹೆಸ್ರನ್ನ ಚೇಂಜ್ ಆಗಿರುತ್ತೆ ಬಿಟ್ಟರೆ ಉಳಿದಿದ್ದು ಎಲ್ಲ ಸೇಮ್. ಕಸ್ಟಮೈಸೇಷನ್ ಆಪ್ಷನ್ ಪ್ರತಿಯೊಂದು ಹಂಗೆ ಇರುತ್ತೆ. ಮುಂಚೆನೂ ನಾಮಕಾವಸ್ಥೆ ಇತ್ತು, ಈಗಂತೂ ಓಪನ್ ಆಗಿ ColorOS ಅಂತಲೇ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ರೆಡ್ಡಿಟಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವರ ಕಂಪ್ನಿ, ಅವನು ಕೆಲಸ ಮಾಡುವಂಥ ಕಂಪ್ನಿ ಹತ್ತತ್ರ 100 ಮ್ಯಾಕ್ಬುಕ್ ಪ್ರೋಗಳನ್ನು ಡೆಸ್ಟ್ರಾಯ್ ಮಾಡ್ತಾ ಇದೆ ಅನ್ನುವಂಥ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾನೆ. ಅವ್ರ ಕಂಪ್ನಿಯನ್ನು ಕ್ಲೋಸ್ ಆಗ್ತಾ ಇದೆಯಂತೆ. ಸೊ ಅವರು ಲಿಟ್ರಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ 100 ಮ್ಯಾಕ್ಬುಕ್ ಪ್ರೋ M4 ಚಿಪ್ ಇರುವಂಥ 48 GB ರ್ಯಾಮ್ ಇದೆಯಂಥದ್ರಲ್ಲಿ, ಅದರೊಳಗೆ ಅವ್ರದ್ದೇನೋ ಕೆಲವೊಂದು ಏನೋ ಸೀಕ್ರೆಟ್ ಡಾಟಾಗಳಿರುತ್ತೆ, ಅದು ಎಕ್ಸ್ಪೋಸ್ ಆಗಬಾರ್ದು ಹೊರಗಡೆಗೆ. ಯಾರು ಅದನ್ನು ಡಿಕೋಡ್ ಮಾಡಿ ಮತ್ತೆ ಈವನ್ ವೈಪ್ ಆದರೂ ಡಿಕೋಡ್ ಮಾಡ್ಬೋದು, ಎಷ್ಟೋ ಸಲ ಮಾಡೋದನ್ನು ತೆಗಿಬಾರ್ದು ಅನ್ನೋ ಒಂದು ಕಾರಣಕ್ಕೆ 100 ಮ್ಯಾಕ್ಬುಕ್ ಪ್ರೋ M4 ಮ್ಯಾಕ್ಬುಕ್ ಪ್ರೋಗಳನ್ನು, ಅದು ಕೂಡ 48 GB ಡೆಸ್ಟ್ರಾಯ್ ಮಾಡ್ತಾ ಇದ್ದಾರಂತೆ. ಅವನು ಪೋಸ್ಟ್ ಹಾಕೋನು ಇದನ್ನು ಅಟ್ಲೀಸ್ಟ್ ಬೇರೆ ಅಲ್ಲಿ ವರ್ಕ್ ಮಾಡೋ ಒಂದು ಎಂಪ್ಲಾಯ್ಗಾರು ಕೊಡ್ಬೋದಾಗಿತ್ತು, ಇಲ್ಲಾಂದ್ರೆ ಸೇಲರ ಮಾಡ್ಬೋದಾಗಿತ್ತು. ಬಟ್ ಇವರೇನೋ ಡಾಟಾ ಸೆಕ್ಯೂರ್ ಆಗಿರಲಿ, ಅದರೊಳಗಿರುವಂಥದ್ದು ಏನೇನೋ ಸೀಕ್ರೆಟ್ ಡಾಟಾ ಆಗಬಾರ್ದು ಅಂತ ಅದನ್ನು ಡೆಸ್ಟ್ರಾಯ್ ಮಾಡ್ತಾವ್ರಂತೆ. ಏನಪ್ಪ ಎಷ್ಟು ನಿಜನೋ ಏನೋ ಗೊತ್ತಿಲ್ಲ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಲ್ಯಾಪ್ಟಾಪ್ ಅದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಯೂಟ್ಯೂಬ್ನವರು ಅವ್ರದ್ದು ಏನು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಇದೆ, ಸೊ ಅದರಲ್ಲಿ ಕೆಲವೊಂದು ಚೇಂಜಸ್ಸನ್ನು ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟಿಂದ ನಿಮ್ಮ ಚಾನಲ್ ಮಾನಿಟೈಸ್ ಆಗಬೇಕು ಅಂತ ಅಂದರೆ 8,000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕಂತೆ ವಿತಿನ್ 1 ಇಯರ್ ಲಾಂಗ್ ಫಾರ್ಮೇಟಿಗೆ. ಶಾರ್ಟ್ಸಿಗೆ 20 ಮಿಲಿಯನ್ ವ್ಯೂಸು 90 ದಿನಲ್ಲಿ ಆಗಬೇಕಂತೆ. ಅಪ್ಪ ನಮಗೆ ಆಗಲ್ಲಪ್ಪ 20 ಮಿಲಿಯನ್ ಶಾರ್ಟ್ಸ್ ವ್ಯೂಸು. ನಮ್ಮ ಚಾನಲಿಗೆ ವ್ಯೂಸೇ ಬರೋಲ್ಲ ಅಂದ್ಕೊಳ್ಳಿ ಶಾರ್ಟ್ಸಿಗೆ. ಲಾಂಗ್ ಫಾರ್ಮೇಟ್ ಬರುತ್ತೆ ಒಂಚೂರು, ಬಟ್ ಏನಪ್ಪ ತುಂಬ ಕಷ್ಟ ಇದೆ. ನೆಕ್ಸ್ಟ್ ಮಾನಿಟೈಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಕ್ರೇಜಿ. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಕ್ರೈಟೀರಿಯಾನೇ ಇರಲಿಲ್ಲ, ನಿಜವಾಗ್ಲೂ ಕ್ರೈಟೀರಿಯಾ ಇರಲೇ ಇಲ್ಲ. ನೀನು ಗೂಗಲ್ ಅಕೌಂಟ್ ಮಾಡ್ಕೊಂಡು ಯೂಟ್ಯೂಬನ್ನು ನೀನು ಸೈನ್ ಅಪ್ ಮಾಡಿದ್ರೆ ನೀನು ಮಾನಿಟೈಸ್ಡ್. ನಿಂದು ಯಾರು ಬೇಕಾದ್ರೂ ಮಾನಿಟೈಸ್. ನಿಮ್ಮ ಯೂಟ್ಯೂಬ್ ಅಕೌಂಟ್ ಇದೆ ಅಂದರೆ ನೀನು ಮಾನಿಟೈಸ್ ಆದಂಗೆ. ಕ್ರೈಟೀರಿಯಾನೇ ಇರಲಿಲ್ಲ. ನೀವು ನಂಬಲ್ಲ, ನನಗೆ 2012-13 ರೆವೆನ್ಯೂ ಬರ್ತಾಯಿತ್ತು. ಆಗ ನನ್ನ ಶಾರ್ಟ್ ಮೂವಿ ಅಪ್ಲೋಡ್ ಮಾಡುವೆ, ಆಗ ರೆವೆನ್ಯೂ ಬರ್ತಾಯಿತ್ತು ನನಗೆ $1 $2 ಹಿಂಗೆ ಬರೋದಾಗ. ಯಪ್ಪ, ಈಗ ಹೆವಿ ಸ್ಟ್ರಿಕ್ಟ್ ಮಾಡಿಬಿಟ್ಟವ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, FDA ಅಂದರೆ ಅಮೆರಿಕಾದ FDA, ಸೊ ಅಂದರೆ US ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ, ಇವರು ಸ್ಯಾಮ್ಸಂಗಿಂದು ಗ್ಯಾಲಕ್ಸಿ ಬಡ್ಸಿಗೆ ಏನೋ ಅವ್ರದ್ದು ಇಯರಿಂಗ್ ಅಂದರೆ ಕಿವಿ ಕೇಳಲ್ಲ ಅಲ್ವಾ, ಅವ್ರು ಹಾಕೋತಾರೆ ಗೊತ್ತಾ ಇಯರಿಂಗ್ ಏಡು, ಅದಕ್ಕೆ ಅಪ್ರೂವಲ್ನ ಕೊಟ್ಟಿದ್ದಾರೆ. ಕ್ರೇಜಿ ಮಾತ್ರ. ನೀವು ಲಿಟ್ರಲಿ ಇಯರಿಂಗ್ ಏಡ್ನ ಹೆಡ್ಫೋನಲ್ಲೇ ಇಯರಿಂಗ್ ಏಡ್ ಫೀಚರ್ ಬಂದ್ಬಿಡ್ತು ಅಂದರೆ ಕ್ರೇಜಿ ಅಲ್ವಾ. ಎಷ್ಟೋ ಜನರಿಗೆ ನಂಗೆ ಅನ್ನಿಸ್ದಾಗ ಇದರಿಂದ ಹೆಲ್ಪ್ ಆಗ್ಬೋದು. ನಂಗೆ ಗೊತ್ತಿಲ್ಲ ಪ್ರೈಸ್ ಹೆಂಗಿರುತ್ತೆ ಅಂತ. ಒಂದು ಲೆವೆಲ್ ಕಡಿಮೆ ದುಡ್ಡಿನ ಬಡ್ಸಲ್ಲೂ ಇದು ಬಂತು ಅಂದರೆ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಯೋಚನೆ ಮಾಡಿ ನೀವು. ಇಯರಿಂಗ್ ಏಡ್ ಫೀಚರ್ ಬಂದರೆ ನಮ್ಮ ದೇಶಕ್ಕೂ ಬರ್ಬೋದು, ಮೋಸ್ಟ್ಲಿ ನಮ್ಮ ದೇಶದಲ್ಲೂ ಕೂಡ ಇದಕ್ಕೆ ಅಪ್ರೂವಲ್ನ ತಗೋಬೇಕಾಗತ್ತೆ ಈ ಒಂದು ಫೀಚರ್ ಬರಬೇಕು ಅಂದರೆ. ಸೊ ಯಾವಾಗ ತರ್ತಾರೆ ಮಾರ್ಕೆಟಿಗೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರಿಗೆ ಅಪ್ರೂವಲ್ ಸಿಕ್ಕಿದೆ, ಸೂಪರ್. ಇವನ್ ಆಪಲ್ನವರು ಕೂಡ ಇದನ್ನು ಮಾಡ್ತಾ ಇದ್ದಾರೆ, ಅವ್ರದ್ದು ಕೂಡ ಬರಬೇಕು. ಯಾವಾಗ ಬರುತ್ತೋ ಆ್ಯಕ್ಚುಲಿ ಆಲ್ರೆಡಿ ಬಂದಿದೆ, ಬಟ್ ನಮ್ಮ ದೇಶಕ್ಕೆ ಎನೇಬಲ್ ಮಾಡಿಲ್ಲ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಫೇರ್ ಫೋನ್ ಅಂತ ಒಂದಿದೆ ಆಯಿತಾ. ಈ ಫೇರ್ ಫೋನ್ದು ಯುನೀಕ್ ವಿಷಯ ಏನಪ್ಪ ಅಂದರೆ ಅದರೊಳಗಿರುವಂಥ ಸ್ಪೇರ್ನ ನೀವೇ ಆರಾಮಾಗಿ ರಿಪೇರಿ ಮಾಡ್ಕೊಬೋದು. ಅಪ್ಗ್ರೇಡ್ಸನ್ನು, ಕೆಲವೊಂದು ಸಣ್ಣ ಪುಟ್ಟ ಅಪ್ಗ್ರೇಡ್ಸನ್ನು ಮಾಡೋದಕ್ಕೆ ಇದರಲ್ಲಿ ಆಪ್ಷನ್ ಕೊಡ್ತಾರೆ. ನೆಕ್ಸ್ಟ್ ಬರುವಂಥ ಫೇರ್ ಫೋನ್ 6+ ಅಂತ ಅಂತಾರೆ. ಸೊ ಈ ಒಂದು ಫೇರ್ ಫೋನಲ್ಲಿ ನೀವು ರ್ಯಾಮು
ಪ್ರೊಸೆಸರ್ನ ಕೂಡ ಅಪ್ಗ್ರೇಡ್ ಮಾಡುವಂಥ ಆಪ್ಷನ್ ಬರುತ್ತಂತೆ. ಪ್ರೊಸೆಸರ್ನ ಅಪ್ಗ್ರೇಡ್ ಮಾಡುವಂಥದ್ದನ್ನು ಕೂಡ ತುಂಬ ಕಷ್ಟ ಆಯಿತಾ. ಏನಕ್ಕೆ ಅಂದರೆ ಪ್ರೊಸೆಸರೇ ಚೇಂಜ್ ಆಯಿತು ಅಂದರೆ ಅದರಲ್ಲಿರುವಂಥ ಕರ್ನಲ್ ಅದು ಇದು ಎಲ್ಲ ಚೇಂಜ್ ಆಗಬೇಕಾಗತ್ತೆ. ಸೊ ಅದನ್ನು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಇದರಲ್ಲಿ ಯಾವ ಥರ ಅವ್ರು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈವನ್ ಪ್ರೊಸೆಸರ್ನ ಚಿಪ್ಪನ್ನು ಕೂಡ ಅಪ್ಗ್ರೇಡ್ ಮಾಡುವಂಥ ಆಪ್ಷನ್ ಇದರಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಬಾಯ್.